ಓಂ ಪ್ರಾಣಾವೈ ಸತ್ಯಂ ತೇಷಾಮೇಷ ಸತ್ಯಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1284ನೆಯ ಮತ್ತೆ ಅನುಶಾಸನ ಪರ್ವದ 217ನೇ ಭಾಗವನ್ನು ಇವತ್ತು ನಾವು ಕೇಳಲಿಕ್ಕೆ ತೊಡಗಿದ್ದೇವೆ. ಈಗ ನಾವು ನೋಡ್ತಾ ಇರುವಂತಹ ಅಧ್ಯಾಯ ಇದು ಕೇವಲ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 251ನೇ ಅಧ್ಯಾಯದ ರೂಪದಲ್ಲಿ ಮತ್ತೆ ಉತ್ತರ ಭಾರತದ ಪಾಠದಲ್ಲಿ 147ನೇ ಅಧ್ಯಾಯದ ರೂಪದಲ್ಲಿ ಕಂಡು ಬರ್ತದೆ. ಪಿನಾಕಿನ್ ಭಗನೇತ್ರಘ್ನ ಸರ್ವಲೋಕ ನಮಸ್ಕೃತ ಮಾಹಾತ್ಮ್ಯಂ ವಾಸುದೇವಸ್ಯ ಶ್ರೋತುಮಿಚ್ಛಾಮಿ ಶಂಕರ. ಇಲ್ಲಿ ಆರಂಭದಲ್ಲಿ ಋಷಯ ಊಚುಹು ಅಂತಿದೆ. ಋಷಯ ಊಚುಹು ಅಂತ ಹೀಗೇನೊಂದು ಋಷಿಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ಈಶ್ವರ ಹೇಳಿಕ್ ತೊಡಗಿದಂತ ಒಂದು ಮಾತಿದು. ಇದ್ರ ಬಗ್ಗೆ ಒಂದಿಷ್ಟು ಒಂದು ಸಣ್ಣ ಪಾಠಾಂತರ ಮತ್ತು ಅದಕ್ಕೊಂದಿಷ್ಟು ವಿಮರ್ಶೆ ಅದೆಲ್ಲ ಇದೆ. ನಾವು ಅದನ್ನು ಕೂಡ ಈಗ ನೋಡಬೇಕಾಗಿದೆ. ಉತ್ತರ ಭಾರತದ ಪಾಠದಲ್ಲಿ ಪಿನಾಕಿನ್ ಭಗನೇತ್ರಘ್ನ ಅಂತ ಈ ಶ್ಲೋಕ ಏನಿದೆ ಅದ್ರ ಕೊನೆಗೆ ಶ್ರೋತು ಮಿಚ್ಛಾಮಿ, ನಾನು ಕೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ ಅಂತ ಒಂದು ಮಾತಿದೆ. ದಕ್ಷಿಣ ಭಾರತದ ಪಾಠದಲ್ಲಿ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಶ್ರೋತು ಮಿಚ್ಛಾಮ ಶಂಕರ ಅಂತ ಹೀಗೆ ಬಹುವಚನ ಇದೆ. ಇಚ್ಛಾಮಹ, ನಾವು ಅಪೇಕ್ಷಿಸ್ತೇವೆ ಅಂತ ಹೇಳಿ. ಇಚ್ಛಾಮಿ ಅಂತ ಏಕವಚನ ಉತ್ತರ ಭಾರತದ ಪಾಠದಲ್ಲಿ ಇದೆ. ಈಶ್ವರ ಅದಕ್ಕೆ ಹೇಳಲಿಕ್ಕೆ ತೊಡಗುತ್ತಾನೆ ಅಂತ. ಆರಂಭದಲ್ಲಿ ಎರಡೂ ಕಡೆನೂ ಕೂಡ ಋಷಯ ಊಚುಹು, ಋಷಿಗಳು ಕೇಳ್ತಾರೆ ಅಂತಿದೆ. ಋಷಿಗಳು ಕೇಳುವುದಾದರೆ ನಾವು ಶ್ರೋತು ಮಿಚ್ಛಾಮಹ, ನಾವು ಕೇಳಲು ಅಪೇಕ್ಷಿಸುತ್ತೇವೆ ಅಂತ ಇರಬೇಕಾಗಿತ್ತು. ಶ್ರೋತು ಮಿಚ್ಛಾಮಿ ಅಂತಿರುವುದು ಅಷ್ಟು ಸಂಗತ ಆಗೋದಿಲ್ಲ. ಅದು ಇಚ್ಛಾಮಿ ಅಂತಿದ್ರೆ ಪಾರ್ವತಿಯೇ ಅದನ್ನ ಆ ಧರ್ಮಗಳನ್ನು ಕೇಳಲಿಕ್ಕೆ ಅಪೇಕ್ಷೆ ಪಟ್ಟಿದ್ದಾಳೆ ಅಂತ ಹೇಳುವುದು ಉಚಿತ ಆಗ್ತದೆ. ಅದಕ್ಕಾಗಿ ಈ ಭಾರತ ದರ್ಶನ ಪ್ರಕಾಶನದವರು ಇದನ್ನು ಕನ್ನಡದಲ್ಲಿ ಅನುವಾದ ಮಾಡಿದವರು 140ನೇ ಅಧ್ಯಾಯದಿಂದ ಈ 146ನೇ ಅಧ್ಯಾಯದವರೆಗೆ ಬಂದಂಥ ನಾರದರು ಉಮಾಮಹೇಶ್ವರ ಸಂವಾದ ರೂಪದ ಕಥೆಯನ್ನ ಇಲ್ಲಿ ನೆನಪು ಮಾಡಿಕೊಟ್ಟಿದ್ದಾರೆ. ನಾವು ಅದನ್ನು ಹಿಂದೆ ನೋಡಿದ್ದೇವೆ. ಆ ಭಾರತ ದರ್ಶನ ಪ್ರಕಾಶನದಲ್ಲಿ ಏನು ವಿಮರ್ಶೆ ಇದೆ ಅಂದ್ರೆ 140ನೇ ಅಧ್ಯಾಯದಿಂದ 146ನೇ ಅಧ್ಯಾಯದವರೆಗೆ ಈ ಉಮಾಮಹೇಶ್ವರ ಸಂವಾದ ರೂಪವಾದ ಕಥೆಯನ್ನ ನಾರದರು ಹೇಳಿದ್ದಿದೆ. ಅದೇ ಕಥೆಯನ್ನ ಕೃಷ್ಣನ ಸನ್ನಿಧಿಯಲ್ಲಿ ಋಷಿಗಳ ಸಮೂಹದಲ್ಲಿ ಹೇಳ್ತಾ ಇದ್ದಾರೆ ನಾರದರು. ಮುಂದೆ 46ನೇ ಅಧ್ಯಾಯದಲ್ಲಿ ಈ ಪ್ರಕರಣ ಅದು ಪೂರ್ಣವಾಗಿ ಮುಕ್ತಾಯ ಕಂಡಂತೆ ಕಾಣಿಸ್ತದೆ. ಅದು ನಾವು ಹಿಂದೆ ನೋಡಿದ್ದೇವೆ. ಎಲ್ಲರೂ ಕೂಡ ಮರಳಿ ತೆರಗಿದ್ರು, ಗಂಧರ್ವರು, ಅಪ್ಸರೆಯರು, ಋಷಿಗಳು ಮೊದಲಾದ ಎಲ್ಲರೂ ಕೂಡ ಅಲ್ಲಿಂದ ಹೊರಟೋದ್ರು ಅಂತ ಕೆಲವು ಕಡೆ ಕಾಣಿಸ್ತದೆ. ಹೀಗೆ ಅವರೆಲ್ಲ ಹೊರಟೋದ್ಮೇಲೆ ಉತ್ತರ ಭಾರತದ ಪಾಠದಲ್ಲಿ ಹಾಗೆ ಕಾಣಿಸ್ತದೆ. ಅವರೆಲ್ಲ ಹೊರಟೋದ್ಮೇಲೆ ಮತ್ತೆ ಋಷಿಗಳು ಇದನ್ನು ಕೇಳುವುದು ಏನು ಬಂತು? ಹಾಗಾದ್ರೆ ಈ ಪ್ರಶ್ನವನ್ನು ಕೇಳಿದವರು ಯಾರು? ಅದಕ್ಕೆ ಉತ್ತರ ಶಿವ ಹೇಳಿದ್ದು ಯಾರಿಗೆ? ಅದಕ್ಕಾಗಿ ಈ ಅಧ್ಯಾಯದಲ್ಲಿ ಪಾರ್ವತ್ಯುವಾಚ ಅಂತ ಒಂದು ವೇಳೆ ಇದ್ದಿದ್ದರೆ ಪಾರ್ವತಿಯೇ ಈ ಪ್ರಶ್ನವನ್ನ ಶಿವನನ್ನು ಕುರಿತು ಕೇಳಿದ್ಲು. ಅವಳು ಕೇಳಿದ ಪ್ರಶ್ನಕ್ಕೆ ಶಿವ ಉತ್ತರ ಕೊಟ್ಟ ಅಂತನ್ನುವುದು ಅಲ್ಲಿ ಸಂಗತವಾಗ್ತಿತ್ತು. ಈಗ ನಾವು ನೋಡ್ತಾ ಇವತ್ತು ನಾವು ನೋಡ್ಬೇಕಾಗಿರುವಂತಹ 2 ಅಧ್ಯಾಯಗಳು ಬೋರಿ ಭಂಡಾರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಪ್ರಕಟ ಮಾಡಿರುವಂತಹ ಪುಸ್ತಕದಲ್ಲಿ ಕಂಡು ಬರೋದಿಲ್ಲ ಅಂತ ಭಾರತ ದರ್ಶನದವರು ಬರೆದಿದ್ದಾರೆ. ಅದು ಅಲ್ಲಿ ಕಂಡು ಬರುವುದಿಲ್ಲ ಅಂತ ಮಾತ್ರ ಅಲ್ಲ, ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಕಂಡು ಬಂದಿಲ್ಲ. ಹಾಗೇನೆ ಈ ವೈಷ್ಣವ ಪಾಠದಲ್ಲೂ ಕೂಡ ಈಗ ನಾವು ನೋಡ್ತಾ ಇರುವಂತಹ 2 ಅಧ್ಯಾಯಗಳು
ಕಂಡು ಬರ್ತಾ ಇಲ್ಲ. ಹಾಗಾಗಿ ಇದೊಂದು ಗೊಂದಲದ ಮತ್ತು ಪ್ರಕ್ಷಿಪ್ತವಾಗಿರಬಹುದೇನೋ ಅನ್ನುವಂಥ ಸಮಸ್ಯೆಯನ್ನು ಹುಟ್ಟಿಸುವಂತಹ ಅಧ್ಯಾಯವು ಕೂಡ ಆಗಿದೆ. ಆದರೂ ಇಲ್ಲಿರ್ತಕ್ಕಂಥ ವಿಷಯಗಳನ್ನಂತೂ ನಾವು ನೋಡಬೇಕಾಗಿದೆ. ಪಾರ್ವತ್ಯವಾಚ ಅಂತ ಇದ್ದಿರಬೇಕಿತ್ತು ಅಂತ ಅವರು ಅಲ್ಲಿ ಭಾರತ ದರ್ಶನ ಪ್ರಕಾಶನದವರು ಹೇಳ್ತಾರೆ. ದಕ್ಷಿಣ ಭಾರತದ ಟಿ ಆರ್ ಕೃಷ್ಣಾಚಾರ್ಯ ಪಾಠಕ್ಕೆ ಅನುಸಾರವಾಗಿ ಋಷಯ ಊಚುಹು ಅಂತಿದ್ರು ಏನು ತಪ್ಪಲ್ಲ. ಯಾಕೆಂದ್ರೆ ಅವರು ಎಲ್ಲ ಋಷಿಗಳು ಈ ಪಾರ್ವತಿ ಹೇಳಿದ ಸ್ತ್ರೀಧರ್ಮವನ್ನು ಕೇಳಿದ ಬಳಿಕ ತಮ್ಮ ತಮ್ಮ ಊರುಗಳಿಗೆ ತೆರಳಿದ್ರು ಅನ್ನುವಂಥ ಉಲ್ಲೇಖ ಅಲ್ಲಿ ಕಾಣಿಸುವುದಿಲ್ಲ. ದಕ್ಷಿಣ ಭಾರತದ ಪಾಠದ ಟಿ ಆರ್ ಕೃಷ್ಣಾಚಾರ್ಯರ ಒಂದು ವರ್ಷನ್ದಲ್ಲಿ ಪಾರ್ವತಿ ಹೇಳಿದ ಮಾತುಗಳನ್ನು ಕೇಳಿದ್ರು, ಸಂತೋಷಪಟ್ಟರು ಅಂತ ಇಷ್ಟು ಮಾತ್ರ ಅಲ್ಲಿ ವರ್ಣಿತ ಆಗಿದೆ. ಅದರಿಂದ ಮುಂದೆ ಪಾರ್ವತಿ ಹೇಳಿದ ವರ್ಣನೆಯ ಬಳಿಕ ಮತ್ತೆ ಈ ಎಲ್ಲ ಋಷಿಗಳು ಶಿವನ ಕುರಿತು ಪ್ರಶ್ನಿಸಿದರು. ಆ ಶಿವನ ಮೂಲಕ ಮತ್ತೊಂದಿಷ್ಟು ವಿಷಯಗಳನ್ನು ಅವರು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಅಂತಿದ್ರೆ ಅದು ತಪ್ಪೇನು ಕೂಡ ಆಗೋದಿಲ್ಲ. ಹೀಗೆ ದಕ್ಷಿಣ ಭಾರತದ ಪಾಠಕ್ಕೂ ಉತ್ತರ ಭಾರತದ ಪಾಠಕ್ಕೂ ಸ್ವಲ್ಪ ವ್ಯತ್ಯಾಸ ಇರುವುದರಿಂದ ಉತ್ತರ ಭಾರತದ ಪಾಠದಲ್ಲಿ ಆ ಋಷಿಗಳೆಲ್ಲ ತೆರಳಿದ್ರು, ಯಯುಹು ಭೂತಗಣಾಹ ಅಂತ ಹೀಗೆಲ್ಲ ವರ್ಣನೆ ಬಂದಿರುವುದರಿಂದಲೇ ಮುಂದೆ ಪಾರ್ವತಿ ಶಿವನನ್ನ ಕೇಳಿದಳು ಅಂತ ಅರ್ಥ ಮಾಡ್ಕೊಳ್ಬೇಕೆ ಹೊರತು ಇನ್ನ ಋಷಿಗಳು ಕೇಳಿದ್ರು ಅಂತ ಅರ್ಥ ಮಾಡ್ಕೊಳ್ಬಾರ್ದು ಅಂತ ಈ ಭಾರತ ದರ್ಶನದವರು ಅದನ್ನ ವಿಮರ್ಶಾತ್ಮಕವಾಗಿ ಉಲ್ಲೇಖಿಸಲಿಕ್ಕೆ ಅದು ಕಾರಣ. ಆದರೆ ಅವ್ರು ಹೋಗ್ಲಿಲ್ಲ. ಋಷಿಗಳನ್ನು ಇನ್ನೂ ಅಲ್ಲೇ ಇದ್ದಾರೆ. ಅಲ್ಲೇ ಇರುವಂತಹ ಋಷಿಗಳು ಪಾರ್ವತಿಯ ಸಂವಾದ ಮುಗಿದ ಮೇಲೆ ಮತ್ತೆ ತಾವು ಕೂಡ ಶಿವನನ್ನ ಈ ಮುಂದಿನಂತೆ ಪ್ರಶ್ನಿಸ್ತಾ ಇದ್ದಾರೆ ಅಂತ ತಿಳಿದುಕೊಂಡ್ರೆ ಋಷಯ ಊಚುಹು ಅಂತಿರುವುದು ಏನೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಆಲೋಚನೆ. ಹೀಗೆ ಇವೆರಡು ವ್ಯತ್ಯಾಸಗಳನ್ನ ನಾವು ತಿಳಿದುಕೊಂಡು ಈ ಅಧ್ಯಾಯವನ್ನ ಗಮನಿಸಬೇಕು. ಈಶ್ವರ ಈ ಮುಂದಿನಂತೆ ಹೇಳಿತೊಡಗಿದಂತೆ, ಪಿತಾಮಹಾದಪಿ ವರಹ ಶಾಶ್ವತ ಪುರುಷೋ ಹರಿಹಿ. ವಾಸುದೇವಸ್ಯ ಮಾಹಾತ್ಮ್ಯಂ ಶ್ರೋತುಂ ಇಚ್ಛಾಮಹ ಅಂತ ಕೇಳಿದಾಗ, ಶಿವನ ಮಹಾತ್ಮ್ಯವನ್ನು ನಮಗೆ ವರ್ಣನೆ ಮಾಡಿರಿ ಅಂತ ಅವನು ಕೇಳಿದಾಗ ಈಶ್ವರ ಹೇಳಿತೊಡಗಿದ, ಕೃಷ್ಣ ಬ್ರಹ್ಮನಿಗಿಂತ ದೊಡ್ಡವನು, ಬಂಗಾರದ ಕಾಂತಿ ಇದ್ದವನು, ಸೂರ್ಯನ ಕಾಂತಿ ಇದ್ದವನು, 10 ತೋಳುಗಳನ್ನು ಹೊಂದಿರುವಂತವನು, ದಶಬಾಹು ಅಂದ್ರೆ ಇಲ್ಲಿ ಅನಂತ ಬಾಹು ಉಳ್ಳವನಂತೂ ನಾವು ಅರ್ಥ ಮಾಡ್ಕೋಬಹುದು. 10 ಅಂದ್ರೆ ಕೇವಲ 10 ಏನಲ್ಲ, ದಶ ಅನ್ನುವುದು ಅನಂತಕ್ಕೂ ಸಂಕೇತ ಆಗ್ತದೆ. ದೇವತಾರಿ ನಿಷೂದನ, ಶ್ರೀವತ್ಸ ಚಿಹ್ನ ಇದ್ದವನು, ಋಷಿಕೇಶ, ಎಲ್ಲ ದೇವತೆಗಳಿಂದಲೂ ಪೂಜಿತನಾದವನು. ನಾರಾಯಣನ ಉದರದಿಂದ ಅಂದ್ರೆ ನಾಭಿಯಿಂದ ಬ್ರಹ್ಮ ಹುಟ್ಟಿದ, ನಾನು ಆತನ ತಲೆಯಿಂದ ಹುಟ್ಟಿದೆ. ಆತನ ತಲೆಯ ಕೂದಲುಗಳಿಂದ ಅನೇಕ ನಕ್ಷತ್ರ ತಾರೆಗಳೆಲ್ಲ ಹುಟ್ಟಿದವು. ರೋಮಗಳಿಂದ ದೇವತೆಗಳು ಮತ್ತೆ ಅಸುರರು ಕೂಡ ಹುಟ್ಟಿದರು. ಸಮಸ್ತ ಲೋಕಗಳೆಲ್ಲ ಆ ಭಗವಂತನ ಶರೀರದಿಂದ ಹುಟ್ಟಿವೆ. ಇದು ಆತನ ಮಹಿಮ. ಎಲ್ಲದಕ್ಕೂ ಅವನು ಪ್ರಭುವಾಗಿದ್ದಾನೆ. ಚರಾಚರ ಪ್ರಾಣಿಗಳ ಸಂಹಾರಕನೂ ಕೂಡ ಅವನೇ ಆಗಿದ್ದಾನೆ. ಶತ್ರುಗಳಿಗೆ ತಾಪ ಮಾಡುವವನು, ಸರ್ವಜ್ಞ, ಸರ್ವ ಸಂಶ್ಲಿಷ್ಟ, ಎಲ್ಲರೊಳಗೆ ಅಂತರ್ಯಾಮಿಯಾಗಿರುವಂಥವನು ಅವನೇ ಆಗಿದ್ದಾನೆ. ನಮ್ಮೆಲ್ಲ ಇಂದ್ರಿಯಗಳಿಗೆ ಅವನು ಪ್ರೇರಕ. ಅವನಿಗಿಂತ ಶ್ರೇಷ್ಠವಾದ ಮತ್ತೊಂದು ಭೂತ ಯಾವುದೂ ಇಲ್ಲ. ಗೋವಿಂದ ಅಂತ ಅವನನ್ನು ಕರೀತಾರೆ, ಸನಾತನ, ಮಧುಸೂದನ ಅಂತ ಕರೀತಾರೆ. ದೇವತೆಗಳ ಕಾರ್ಯವನ್ನು ಮಾಡಿಕೊಡ್ಲಿಕ್ಕಾಗಿ ಈಗ ಭೂಲೋಕದಲ್ಲಿ ಅವನು ಕೃಷ್ಣನಾಗಿ ಜನಿಸಿದ್ದಾನೆ. ಬೇರೆ ಯಾವ ದೇವತೆಗಳಿಗೂ ಅವರು ಅವತಾರ ಮಾಡಿದಾಗಲಿ ಮೂಲ ರೂಪದಲ್ಲಿದ್ದಾಗಲಿ ಈ ಕೃಷ್ಣನ ಸಹಾಯವಿಲ್ಲದೆ ಏನೂ ಕೂಡ ಮಾಡ್ಲಿಕ್ಕಾಗೋದಿಲ್ಲ. ನಾಯಕ ಸರ್ವಭೂತಾನಾಂ, ಎಲ್ಲಾ ಪ್ರಾಣಿಗಳಿಗೂ ಇವನು ನಾಯಕ. ನಾವು ಅವನ ಆಶ್ರಯವನ್ನು ಪಡ್ಕೊಂಡೇ ಸುಖವಾಗಿದ್ದೇವೆ. ಅವನು ಶ್ರೀಗರ್ಭ ಅಂದ್ರೆ
ಲಕ್ಷ್ಮಿಯನ್ನ ತನ್ನ ಗರ್ಭದಲ್ಲಿ ಅಥವಾ ಎದೆಯಲ್ಲಿ ಇಟ್ಕೊಂಡಂಥವನು. ಶಾರ್ಂಗ ಅನ್ನೋ ಧನುಸ್ಸು, ಸುದರ್ಶನ ಚಕ್ರ, ನಂದಕ ಅನ್ನುವ ಖಡ್ಗ ಇದನ್ನೆಲ್ಲ ಧರಿಸಿದವನು. ಗರುಡ ಅವನ ಧ್ವಜದಲ್ಲಿದೆ. ಸರ್ವ ನಾಗರಿಪುಧ್ವಜ, ಹೀಗೆ ಮಹಾಪರಾಕ್ರಮದಿಂದ ಕೂಡಿದವನು, ಅನೇಕ ದಿವ್ಯಾಸ್ತ್ರಗಳನ್ನ ಹೊಂದಿದಂಥವನು, ಯೋಗಮಾಯದಿಂದ ಕೂಡಿದವನು. ಯೋಗಮಾಯ ಅಂದ್ರೆ ಲಕ್ಷ್ಮೀದೇವಿ. 1000 ಕಣ್ಗಳಿದ್ದವನು, ಅವಿನಾಶಿ. ಶರಣ್ಯ ಸರ್ವಭೂತ, ನಮ್ಮೆಲ್ಲಾ ಪ್ರಾಣಿಗಳಿಗೂ ಶರಣ್ಯನಾಗಿದ್ದಾನೆ. ಭವಾರ್ಥಮಿಹ ದೇವಾನಾಂ ಬುದ್ಧ ಪರಮಯಾಯುತಃ, ಎಲ್ಲ ದೇವತೆಗಳ ಭಕ್ತರ ಒಂದು ಉದ್ಧಾರದ ದೃಷ್ಟಿಯಿಂದ ಆತ ಈ ಜಗತ್ತಿನಲ್ಲಿ ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಬುದ್ಧಿಯನ್ನು ಕೊಡುವಂಥವನು ಕೂಡ ಅವನೇ ಆಗಿದ್ದಾನೆ. ಮನುವಿನ ವಂಶದಲ್ಲಿ ಅವನು ಹುಟ್ಟಿದವನಾಗಿದ್ದಾನೆ. ಅಂಗ ಅಂತ ಒಬ್ಬ ಮನುವಿನ ಮಗ. ಆ ಅಂಗನಿಗೆ ಅಂತರ್ಧಾಮ ಅನ್ನುವಂಥ ಮಗ. ಅಂತರ್ಧಾಮನಿಗೆ ಹವಿರ್ಧಾಮ ಅಂತ ಒಬ್ಬ ಮಗ. ಹವಿರ್ಧಾಮನ ಮಗನೇ ಪ್ರಾಚೀನ ಬರ್ಹಿ. ಅವನಿಗೆ ಪ್ರಚೇತಸ ಮೊದಲಾದ 10 ಜನ ಮಕ್ಕಳು ಹುಟ್ಟಿದ್ರು. ಆ ಪ್ರಚೇತಸನ ಮಗನೇ ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿಯ ಒಬ್ಬಳ ಮಗಳಾದಂತಹ ರೀತಿಯಿಂದ ಸೂರ್ಯ ಹುಟ್ಟುತ್ತಾನೆ. ಸೂರ್ಯನಿಗೆ ಮನು ಹುಟ್ಟಿದ. ಆ ಮನುವಿನಿಂದ ಇಲಾ, ಅವಳು ಮೊದಲು ಗಂಡಾಗಿ ಹುಟ್ಟಿ ಮುಂದೆ ಹೆಣ್ಣಾದವಳು, ಮನುವಿನ ವಂಶದಲ್ಲಿ ಹುಟ್ಟುತ್ತಾಳೆ. ಹೆಣ್ಣಾಗಿ ಹುಟ್ಟಿ ಬುಧನಿಂದ ಪುರೂರವನನ್ನು ಪಡೆದಳು. ಪುರೂರವನೆಂದರೆ ಯಯಾತಿ ಮೊದಲಾದವರು ಹುಟ್ಟಿದ್ರು, ಅದು ನಮ್ಗೆ ಗೊತ್ತಿದೆ. ಹಾಗೆ ಚಂದ್ರವಂಶ ಮುಂದುವರಿತು. ಚಂದ್ರನ ಮಗ ಬುಧ. ಆ ಬುಧನಿಂದ ಇಲಾದಲ್ಲಿ ಪುರೂರವನಿಂದ ಆಯು ಮೊದಲಾದವರು, ಮುಂದೆ ಯಯಾತಿ. ಹೀಗೆ ಚಂದ್ರವಂಶ ಮುಂದುವರಿತು. ಯಯಾತಿಯ ಮಗನೇ ಯಯಾತಿ ನಹುಷನ ಮಗ. ಯದು ಅಂತ ಒಬ್ಬ ಚಕ್ರವರ್ತಿ ಯಯಾತಿ ಹುಟ್ಟಿದ. ಯದುವಿನಿಂದ ಕ್ರೋಷ್ಟ ಅನ್ನುವನು ಹುಟ್ಟಿದ. ಕ್ರೋಷ್ಟಾನಿಂದ ವೃಜನೀವಂತ ಅನ್ನುವನು ಹುಟ್ಟಿದ. ಆ ವೃಜನೀವಂತನಿಂದ ಉಷಗು ಅನ್ನುವ ಒಬ್ಬ ಮಗ ಹುಟ್ಟಿದ. ಉಷಂಗುವಿಗೆ ಚಿತ್ರರಥ ಅನ್ನುವಂಥ ಒಬ್ಬ ಮಗ ಜನಿಸಿದ. ಚಿತ್ರರಥನ ಮಗನೇ ಶೂರ. ಶೂರನಿಂದ ಆನಕದುಂದುಭಿ ಅನ್ನುವ ಹೆಸರಿನಿಂದ ವಸುದೇವ ಹುಟ್ಟಿದ. ವಂಶ ವಿಸ್ತರಕರಂ ಜನಶ್ಯತಿ ಮಾನವ ವಸುದೇವ ಇತಿ ಖ್ಯಾತಂ ಪುತ್ರ ಆನಕದುಂದುಭಿಂ. ಆ ವಸುದೇವ ಹುಟ್ಟಿದಾಗಲೇ ಈ ದೇವತೆಗಳು ಮೊದಲಾದವರಿಗೆ ಸಂತೋಷಾತಿರೇಕದಿಂದ ಈ ವಸುದೇವನಿಂದಲೇ ಮುಂದೆ ವಾಸುದೇವ ಜನಿಸ್ತಾನೆ ಅಂತ ಸಂತೋಷಾತಿರೇಕದಿಂದ ವಾದ್ಯಗಳನ್ನ ನುಡಿಸುವಂತಾಯ್ತಂತೆ. ದುಂದುಬಿ ಮೊದಲಾದ ವಾದ್ಯಗಳನ್ನು ನುಡಿಸಿದ್ರಿಂದ ಅವನಿಗೆ ಆನಕ ದುಂದುಬಿ ಅಂತ ಕರೀತಾರೆ ಅಂತ ಬೇರೆ ಕಡೆ ಬಂದಿದೆ. ಅವನ ಮಗನೇ ಈ ವಾಸುದೇವ. ತಸ್ಯ ಪುತ್ರ ಚತುರ್ಬಾಹು ವಾಸುದೇವೋ ಭವಿಷ್ಯತಿ. ಹಿಂದೆ ಹರಿವಂಶ ಮೊದಲಾದವನ್ನು ಹೇಳುವಾಗ ಹೇಳಿದ್ದೆ, ಕೃಷ್ಣ ತನ್ನ ಕೃಷ್ಣಾವತಾರದಲ್ಲಿ ಅನೇಕ ಬಾರಿ ಚತುರ್ಬಾಹುವಾಗಿಯೇ ಇದ್ದ. ಇದೊಂದು ವಿಷಯ ನಾವು ಯಾವತ್ತೂ ನೆನೆಸ್ತಾ ಇರಬೇಕು. ಕಾಲಯವನನ್ನು ಎದುರಿಸಲಿಕ್ಕೆ ಹೋಗುವಾಗ ಚತುರ್ಬಾಹುವಾಗಿದ್ದ. ವಿಶ್ವರೂಪವನ್ನು ನೋಡಿ ಅರ್ಜುನ ಭಯಭೀತನಾಗಿ, ನಿನ್ನೆ ಈ ವಿಶ್ವರೂಪವನ್ನ ಉಪಸಂಹೃತ ಮಾಡಿಕೋ, ನನಗೆ ನಿನ್ನ ಅದೇ ಚತುರ್ಭುಜ ರೂಪವನ್ನೇ ತೋರಿಸು, ತೇನೇವ ರೂಪೇಣ ಚತುರ್ಭುಜೇನ ಅಂತ ಅರ್ಜುನ ಕೇಳ್ತಾನೆ. ಅನೇಕ ಬಾರಿ ಹೆಚ್ಚಿನ ಪ್ರಸಂಗಗಳಲ್ಲಿ ಕೃಷ್ಣಾವತಾರದಲ್ಲಿ ಕೃಷ್ಣ 4 ಬಾಹುವುಳ್ಳವನಾಗಿ ಆಗಿದ್ದ. ಚತುರ್ಭುಜಂ ಶಂಖ ಗದಾಧ್ಯುಧಾಯುಧಂ, ಹುಟ್ಟಿದಾಗಲೂ ಕೂಡ 4 ಬಾಹುವುಳ್ಳವನೇ ಆಗಿದ್ದ ಅಂತ ಭಾಗವತ ಅವನೊಂದು ವರ್ಣನೆ ಮಾಡ್ತದೆ. ಇಲ್ಲೂ ಚತುರ್ಬಾಹು ಅಂತ ಬಂದಿದೆ, ಅದನ್ನು ನೋಡಬೇಕು. ಆ ವಾಸುದೇವ ಎಲ್ಲ ಜ್ಞಾನಿಗಳಿಗೆ ಬಹಳ ಪ್ರಿಯನಾದವನು. ಮಗಧರಾಜನಿಂದ ಬದ್ಧರಾದಂತಹ ರಾಜರನ್ನೆಲ್ಲ ಸೋಲಿಸ್ತಾನೆ. ಜರಾಸಂಧನನ್ನ ಗಿರಿಗಹ್ವರದಲ್ಲಿ ಬೆಟ್ಟದ ಗುಹೆಯಲ್ಲಿ ಸೋಲಿಸ್ತಾನೆ. ಬೆಟ್ಟದ ಗುಹೆಯಲ್ಲಿ ಸೋಲಿಸುವುದು ಅಂದ್ರೆ ಆ ಜರಾಸಂಧನ ಅನುಯಾಯಿಯಾದಂತಹ ಕಾಲಯವನೇನಿದ್ದ, ಆ ಕಾಲಯವನನ್ನ ಒಂದು ಮುಚುಕುಂದ ಗುಹಾ ಅನ್ನುವ ಗುಹೆಯಲ್ಲಿ ತಾನು ಹೋಗಿ ಅಲ್ಲಿಯೇ ಕಾಲಯವನ ಬರುವಂತೆ ಮಾಡಿ, ಅಲ್ಲಿ ಮಲಗಿದ್ದ ಮುಚುಕುಂದನ ನೇತ್ರಾಗ್ನಿಗೆ ಕಾಲಯವನ ಸುಟ್ಟು ಹೋಗುವಂತೆ ಮಾಡಿದ. ಅದಲ್ಲದೆ ಈ ಜರಾಸಂಧ ತನ್ನ ಸೈನ್ಯ ಸಮೇತನಾಗಿ ಕೃಷ್ಣನನ್ನ ಬೆನ್ನಟ್ಟಿ ಬಂದಾಗ
ಗೋಮಾಂತಕ ಪರ್ವತದಲ್ಲಿ, ಮಹೇಂದ್ರ ಪರ್ವತದಲ್ಲಿ, ಗೋಮಾಂತಕ ಪ್ರದೇಶ ಇದು ಪಶ್ಚಿಮದ ಕರಾವಳಿ, ಅಲ್ಲಿ ಮಹೇಂದ್ರ ಪರ್ವತವನ್ನು ಏರಿ ಕೃಷ್ಣ ಬಲರಾಮರಿಬ್ಬರು ಕೂತ್ಕೊಂಡಿದ್ರು. ಅಲ್ಲಿಂದ ಕೆಳಗೆ ಧುಮುಕಿ ಜರಾಸಂಧನ ಸೈನ್ಯವನ್ನೆಲ್ಲ ಪುಡಿಗಟ್ಟಿದ್ರು. ಜರಾಸಂಧಂತು ರಾಜಾನಂ ನಿರ್ಜಿತ್ಯ ಗಿರಿಗಹ್ವರೆ ಅಂತ ಹೀಗೆ ಅದನ್ನ ವರ್ಣಿಸ್ತಾರೆ. ಮುಂದೆ ತನ್ನ ಪರಾಕ್ರಮಗಳಿಂದ ಎಲ್ಲ ಕಡೆ ಖ್ಯಾತನಾಗ್ತಾನೆ. ಅವನಿಗೆ ಯಾರು ತಡೆ ಒಡ್ಡುವರಿರೋದಿಲ್ಲ. ಹೀಗೆ ಶೂರಸೇನ ದೇಶದಲ್ಲಿ, ಅಂದ್ರೆ ಉತ್ತರ ಪ್ರದೇಶದ ಮಥುರಾ ಆ ಭಾಗದಲ್ಲಿ ಹುಟ್ಟಿದ ಮೊದಲು. ಮುಂದೆ ದ್ವಾರಕಾ ನಗರದಲ್ಲಿ ಹೋಗಿ ನೆಲೆಸಿದ. ಅವನನ್ನ ನೀವೆಲ್ಲರೂ ಕೂಡ ಪೂಜಿಸಬೇಕು. ಯಾರು ನನ್ನನ್ನ ಅಂದ್ರೆ ಈಶ್ವರನನ್ನು ಪೂಜಿಸಬೇಕು, ಸಂದರ್ಶಿಸಬೇಕು ಅಂತ ಬಯಸ್ತಾನೆ, ಮತ್ತೆ ಚತುರ್ಮುಖ ಬ್ರಹ್ಮನನ್ನ ಸಂದರ್ಶಿಸಬೇಕು ಅಂತ ಬಯಸ್ತಾನೆ, ಅವನು ವಾಸುದೇವನನ್ನ ಸಂದರ್ಶಿಸಬೇಕು. ಅವನನ್ನ ನೋಡಿದ್ರೆ ನನ್ನನ್ನು ನೋಡಿದಂತಾಗ್ತದೆ, ಮತ್ತೆ ಚತುರ್ಮುಖ ಬ್ರಹ್ಮನನ್ನು ನೋಡಿದಂತಾನೆ ಆಗ್ತದೆ. ಕೃಷ್ಣ ಪ್ರೀತನಾದ್ರೆ, ಪುಂಡರೀಕಾಕ್ಷನಾದಂಥ ಕೃಷ್ಣ ಪ್ರೀತನಾದ್ರೆ ಈ ಜಗತ್ತೆಲ್ಲವೂ ಸುಪ್ರೀತವಾದಂತೇನೆ. ಕೃಷ್ಣನನ್ನು ಯಾರು ಆಶ್ರಯಿಸ್ತಾನೋ ಅವನಿಗೆ ಕೀರ್ತಿ, ವಿಜಯ, ಮೋಕ್ಷ ಇದೆಲ್ಲವೂ ಕೂಡ ಆಗ್ತದೆ. ಅದಕ್ಕಾಗಿ ಎಲ್ಲ ಪುರುಷಾರ್ಥಗಳನ್ನು ಬಯಸಿದವರೆಲ್ಲರೂ ವಾಸುದೇವನಿಗೆ ನಮಸ್ಕಾರ ಮಾಡಬೇಕು. ಧರ್ಮ ಏವ ಪರೋಹಿ ಸ್ಯಾತ್ ತಸ್ಮಿನ್ ಅಭ್ಯರ್ಚಿತೆ ವಿಭವ್. ಅವನನ್ನು ಪೂಜಿಸಿದರೆ ಮಹಾಧರ್ಮ ಪ್ರಾಪ್ತಿ, ಪುಣ್ಯ ಪ್ರಾಪ್ತಿ. ಅವನು ಮಹಾ ತೇಜಸ್ವಿಯಾದಂತಹ ದೇವತಾ. ಧರ್ಮ ಪ್ರಚಾರಕ್ಕಾಗಿಯೇ ಋಷಿಕೋಟಿ ಸಸರ್ಜ, ಅನೇಕಾನೇಕ ಋಷಿಗಳನ್ನ ಆತ ಧರ್ಮದ ಪ್ರಚಾರಕ್ಕಾಗಿ ವ್ಯವಸ್ಥೆ ಮಾಡಿದ. ಧರ್ಮಾರ್ಥಂ ಪುರುಷ ವ್ಯಾಘ್ರ ಪುರುಷ ಋಷಿಕೋಟಿ ಸಸರ್ಜ. ಪಾಂಡವರ ಮತ್ತು ತನ್ನ ಅವತಾರ ಸಮಾಪ್ತ ಆಗುವ ಕಾಲದಲ್ಲೂ ಕೂಡ ಉದ್ಧವನಿಗೆ ತತ್ವಜ್ಞಾನವನ್ನೆಲ್ಲ ಉಪದೇಶಿಸಿ, ನೀನು ಈ ತತ್ವವನ್ನ ಹಿಮಾಲಯ ಪರ್ವತದಲ್ಲಿರುವಂತಹ ಋಷಿಗಳಿಗೆ ಬೋಧಿಸಬೇಕು ಅಂತ ಹೇಳಿದವನು. ಹೀಗೆ ತತ್ವಜ್ಞಾನಕ್ಕಾಗಿ ಅನೇಕ ಜನ ಋಷಿಗಳ ತಂಡವನ್ನೇ ಅವನು ಕಟ್ಟಿದವನು. ವಂದಿತೋ ಹಿ ಸವಂದೇತ. ತನ್ನನ್ನು ಯಾರು ನಮಸ್ಕಾರ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ತಾನೂ ಕೂಡ ಆ ಭಕ್ತನನ್ನ ಗೌರವಿಸ್ತಾನೆ, ಮೆಚ್ಚುತ್ತಾನೆ. ಕೃಪಾದೃಷ್ಟಿಯಿಂದ ಆ ಭಕ್ತನನ್ನ ನೋಡ್ತಾನೆ. ಇದು ವಿಷ್ಣೋರ್ವೈ ಪರಮಂ ವ್ರತಂ. ಭಗವಂತನನ್ನು ಹೀಗೆ ಪೂಜಿಸುವುದು ಒಂದು ದೊಡ್ಡ ವ್ರತ. ಈ ವ್ರತವನ್ನು ನಾವೆಲ್ಲರೂ ಕೂಡ ಯಾವತ್ತೂ ಆಚರಿಸಬೇಕು. ಅವನೇ ಶಾಶ್ವತ, ಸನಾತನ. ಮಾತಿನಿಂದ, ಮನಸ್ಸಿನಿಂದ ಯಾವತ್ತೂ ಅವನನ್ನು ನಮಿಸ್ತಾ ಇರಬೇಕು, ಅವನನ್ನೇ ಉಪಾಸಿಸ್ತಾ ಇರಬೇಕು. ನಾನು ನಿಮ್ಗೆ ಈ ಉತ್ತಮವಾದ ಮಾರ್ಗವನ್ನು ಹೇಳಿದ್ದೇನೆ. ಇದೊಂದು ಯೋಗ. ಇದು ಈ ಯೋಗವನ್ನು ಯಾರು ಆಶ್ರಯಿಸ್ತಾರೆ ಅವರು ಎಲ್ಲಾ ದೇವತೆಗಳನ್ನು ನೋಡಿದಂತೆನೆ. ನಾನು ಕೂಡ ಆ ಜಗತ್ಪತಿಯಾದಂತಹ ವಾಸುದೇವನನ್ನ ನಿತ್ಯಮೇವ ಜಗತ್ಪತಿ ನಮಸ್ಯಾಮಿ, ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಶಿವ. ನೀವೆಲ್ಲರೂ ಕೂಡ ಅವನ ದಿವ್ಯವಾದ ಶರೀರದಲ್ಲಿ ವಾಸ ಮಾಡಿಕೊಂಡಿದ್ದೇವೆ. ಅವನು ಈ ಕೃಷ್ಣ ಭೂಮಿಯಲ್ಲಿ ಹುಟ್ಟಿದಾಗ ಅವನಿಗೆ ಅಣ್ಣನಾಗಿ ಬಲರಾಮ ಜನಿಸ್ತಾನೆ. ನೇಗಿಲನ್ನು ಆಯುಧವಾಗಿ ಮಾಡಿಕೊಂಡು ಬಲದೇವ ಅನ್ನೋ ಹೆಸರಿನಿಂದ ಅವನು ಖ್ಯಾತನಾಗ್ತಾನೆ. ತ್ರಿಶಿರಾಹ ತಸ್ಯ ದಿವ್ಯಶ್ಚ ಶಾತಕುಂಭ ಮಯೋ ದ್ರುಮಃ ಧ್ವಜಸ್ತೇನ ಇಂದ್ರೋ ದೇವಸ್ಯ ಭವಿಷ್ಯತಿ ರಥಾಶ್ರಿತಃ. ತಾಲಾಂಕ ಅಂತೇಳಿ ಅವನಿಗೆ ಕರೀತಾರೆ, ಬಲರಾಮನಿಗೆ. ತಾಲಾಂಕ ಅಂತ ಯಾಕೆ ಕರೀತಾರೆ? ಒಂದು ತಾಳೆ ಹಣ್ಣಿನ ವೃಕ್ಷ, ತೆಂಗಿನಕಾಯಿ ಜಾತಿದ ಅದೊಂದು ಕಪ್ಪು ಹಣ್ಣು ಬರ್ತದೆ, ನೀವೆಲ್ಲರೂ ನೋಡಿರ್ತೀರದನ್ನ. ತಾಳ ಫಲ ಅಂತ ಕರೀತಾರೆ. ಆ ತಾಳ ಫಲ ಇವನ ಧ್ವಜದಲ್ಲಿ ಇರ್ತದಂತ. ಅದೆಂಥದ್ದು? ತ್ರಿಶಿರಾಹ, 3 ರೆಂಬೆಗಳಿಂದ ಕೂಡಿದಂತಹ ಒಂದು ತಾಳ ಧ್ವಜ, ಮತ್ತು ಬಂಗಾರದ ವರ್ಣ ಇರುವಂಥದ್ದು. ಇದನ್ನು ಕೂಡ ನಾವು ನೋಟ್ ಮಾಡ್ಕೊಳ್ಬೇಕಾದದ್ದು. ತಾಳಧ್ವಜ ಅಂತ ಬೇರೆ ಕಡೆ ಎಲ್ಲಾನು ವರ್ಣನೆ ಬಂದಿದೆ, ಆದ್ರೆ ಅದಕ್ಕೆ 3 ರೆಂಬೆಗಳು ಇರ್ತವೆ ಅಂತ ವರ್ಣನ ಇಲ್ಲಿ ಕಾಣಿಸ್ತದೆ. ಅವನ ತಲೆಯ ಮೇಲೆ
ಸರ್ಪದ ಹೆಡೆಗಳಿರ್ತವೆ. ಯಾಕಂದ್ರೆ ಅವನೇ ಸರ್ಪದ ಅವತಾರನಾಗಿದ್ದಾನೆ ಅನ್ನೋದನ್ನ ಸೂಚನೆ ಮಾಡಲಿಕ್ಕಾಗಿ. ಅವನಿಗೆ ಶಸ್ತ್ರಾಸ್ತ್ರಗಳು ಯಾವತ್ತು ಕೈಯಲ್ಲಿ ಇರಬೇಕಾಗಿಲ್ಲ. ಚಿಂತಿಸಿದ ಕೂಡಲೇ ಅವನ ಬಳಿಗೆ ಶಸ್ತ್ರಾಸ್ತ್ರಗಳು ಬರ್ತವೆ. ಹಿಂದೆ ನಾವು ಅದನ್ನೆಲ್ಲ ಹರಿವಂಶ ಇತ್ಯಾದಿಗಳಲ್ಲಿ ನೋಡಿದ್ದೇವೆ. ಜರಾಸಂಧನ ಸೈನ್ಯವನ್ನು ಪುಡಿಗಟ್ಟಲಿಕ್ಕೆ ಕೃಷ್ಣ ಬಲರಾಮರಿಬ್ಬರು ಮಹೇಂದ್ರ ಪರ್ವತಕ್ಕೆ ಬಂದು ಕೂತಿದ್ದಾಗ ಅಲ್ಲಿ ಅವರು ಅಪೇಕ್ಷೆ ಪಟ್ಟಾಗ ಆಕಾಶದಿಂದ ದಿವ್ಯಾಯುಧಗಳು ಕೆಳಗೆ ಇಳಿದು ಬಂದವು ಅಂತಿದೆ. ಆ ಮೂಲಕ ಅವರು ಈ ಜರಾಸಂಧನ ಸೈನ್ಯವನ್ನು ಸದೆಬಡಿದ್ರು ಅಂತನೂ ಹೇಳ್ತಾರೆ. ಅನಂತಶ್ಚ ಸಯೇವೋಕ್ತಃ ಭಗವಾನ್ ಹರಿರವ್ಯಯ, ಭಗವಂತನಾದ ಪೂಜ್ಯನಾದ ಹರಿಯೇ ಈ ಶೇಷನಾಗನಾಗಿದ್ದಾನೆ ಅಂತ ಮಾತಿದೆ. ಈ ಮಾತಿಗೆ ಆ ಶೇಷನಾಗನಲ್ಲಿ ಬಲರಾಮನಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನೀನು ಈ ಹರಿಯನ್ನು ತೋರಿಸು ಅಂತ ಹಿಂದೊಂದು ಬಾರಿ ದೇವತೆಗಳೆಲ್ಲ ಗರುಡನನ್ನು ಕೇಳಿದರು. ಸುಪರ್ಣೋ ಯಸ್ಯ ವೀರ್ಯೇಣ ಕಶ್ಯಪಸ್ಯಾತ್ಮದೇವದಲ್ಲಿ ಅಂತಂ ನೈವಾಶಕ ದೃಷ್ಟುಂ ದೇವಸ್ಯ ಪರಮಾತ್ಮನಃ. ಗರುಡನನ್ನ ಅವರು ಕೇಳಿದರು. ಈ ಗರುಡ ಪರಮಾತ್ಮನ ದಿವ್ಯ ರೂಪವನ್ನ ತೋರಿಸಬೇಕು ಅಂತ ಪ್ರಯತ್ನ ಪಟ್ಟ. ಆದ್ರೆ ಆ ಗರುಡನಿಗೆ ಪರಮಾತ್ಮನ ಅಂತವನ್ನು ಕಾಣುವುದಾಗಲಿಲ್ಲ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ಗರುಡ ಅಂದ್ರೆ ಆತ ವೇದಾಭಿಮಾನಿ, ಗರುಡೋ ಧ್ಯಾನ ದೇವತ. ಹೀಗೆ ಧ್ಯಾನಕ್ಕೆ ನಮ್ಮನ್ನು ಪ್ರೇರಿಸುವ ಎಲ್ಲ ವೇದಾಭಿಮಾನಿಯಾದಂತಹ ಗರುಡನ ಮೂಲಕನೇ ನಾವು ಭಗವಂತನನ್ನು ತಿಳ್ಕೊಳ್ಬೇಕು. ಅವನು ಪೂರ್ಣವಾಗಿ ಆ ಭಗವಂತನ ಮಹಿಮೆಯನ್ನು ಈ ದೇವತೆಗಳಿಗೆ ಹೇಳಲಿಕ್ಕಾಗಲಿಲ್ಲ ಅಂತ ಇಷ್ಟೇ ಅರ್ಥ ಅದಕ್ಕೆ. ಸಚ ಶೇಷ ವಿಚರತೆ, ಈ ಶೇಷನಾಗ ಬಲರಾಮ, ಅವನಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ, ಇವರಿಬ್ರು ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾರೆ. ಈ ಶೇಷನಾಗ ತನ್ನ ಹೆಡೆಯ ಮೇಲೆ ಪೃಥ್ವಿಯನ್ನ ಇಟ್ಟುಕೊಂಡು ಪಾತಾಳ ಲೋಕದಲ್ಲಿ ವಾಸ ಮಾಡಿಕೊಂಡಿದ್ದಾನೆ. ಅಂತರು ವಸತಿ ಭೋಗೇನ ಪರಿರಭ್ಯ ಸುಂದರಾಂ. ಯಯೇವ ವಿಷ್ಣು ಸೋನಂತಹ, ವಿಷ್ಣುವೇ ಈ ಅನಂತನಾಗಿ ಆ ವಸುಧೆಯನ್ನು ಧಾರಣೆ ಮಾಡಿಕೊಂಡು ಅವನಿದ್ದಾನೆ. ಇವರು ರಾಮ ಸ ಋಷಿಕೇಶ, ಯಹ ಅಚ್ಯುತಃ ಸ ಧರಾಧರ. ಯಾವನು ಬಲರಾಮ ಇದ್ದಾನಲ್ಲ ಅವನೇ ಕೃಷ್ಣ, ಯಾವನು ಕೃಷ್ಣನೋ ಅವನೇ ಬಲರಾಮ ಅಂತ ಹೀಗೆಲ್ಲ ಅದು ವರ್ಣನೆ ಮಾಡಿದ್ದಾರೆ. ಅದರ ರಹಸ್ಯವನ್ನೆಲ್ಲ ಬಲರಾಮನಲ್ಲಿ ಅಂತರ್ಗತವಾದಂತಹ ಒಂದು ರೂಪ ಭಗವಂತಂದು ಇರ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಒಬ್ಬ ಚಕ್ರಾಯುಧ ಮತ್ತೊಬ್ಬ ಹಲಾಯುಧ. ದೃಷ್ಟವು ಮಾನನೀಯವು ಚ ಚಕ್ರ ಲಾಂಗಲ ಧಾರಿಣವು. ಆ ವಾಸುದೇವ ಮತ್ತು ಸಂಕರ್ಷಣರನ್ನು ಈ ರೀತಿಯಾಗಿ ಪೂಜಿಸಬೇಕು. ನಿಮಗೆ ಈ ರೀತಿಯಾಗಿ ನಾನು ಅದನ್ನೆಲ್ಲ ವರ್ಣನೆ ಮಾಡಿದ್ದೇನೆ, ಅವನ ಮಹಿಮೆಯನ್ನೆಲ್ಲ. ಅದಂತೂ ನೀವು ಆ ಭಗವಂತನನ್ನು ಪೂಜಿಸ್ತೀರಿ ಅನ್ನೋ ಒಂದು ಭರವಸೆಯಿಂದ ಅವನ ಮಹಿಮೆಯನ್ನೆಲ್ಲ ನಿಮಗೆ ವರ್ಣನೆ ಮಾಡಿದ್ದೇನೆ. ಮುಂದಿನ ಈ ಅಧ್ಯಾಯದಲ್ಲಿ ಉತ್ತರ ಭಾರತದ ಪಾಠದಲ್ಲಿ ಮತ್ತೆ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಮಾತ್ರ ಆ ಕೃಷ್ಣನ ಮಹಿಮೆಯನ್ನ ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದ್ದನ್ನ ನಾವು ನೋಡ್ತೇವೆ. ಅಥ ವ್ಯೋಮ್ಯ ಮಹಾಶಬ್ದ ಸ್ವವಿದ್ಯುತ್ ಸ್ತನಯಿತ್ಮಾನ್ ಮೇಘೈಶ್ಚ ಗಗನಂ ನೀಲಂ ನಿರುದ್ಧಂ ಅಭವದ್ಘನೈಹಿ. ಶಿವ ಆ ಮುನಿಗಳ ಜೊತೆ ಹೀಗೆ ಮಾತನಾಡ್ತಾ ಇದ್ದಾಗಲೇ ಮಿಂಚು, ಗುಡುಗು ಇದರ ಶಬ್ದ ಕೇಳಿ ಬಂತು. ಮಳೆಯೂ ಕೂಡ ಬರ್ಲಿಕ್ಕೆ ತೊಡಗಿತು. ಆ ಋಷಿಗಳು ಶಿವನನ್ನು ನೋಡ್ಲಿಕ್ಕೆ ಕೂಡ ಅಸಮರ್ಥರಾದರು. ಮತ್ತೆ ಆಕಾಶದಲ್ಲಿರುವಂತಹ ಮೋಡಗಳೆಲ್ಲ ಚದುರಿದವು. ಎಲ್ಲರೂ ಕೂಡ ತಮ್ಮ ತಮ್ಮ ಪ್ರದೇಶಗಳಿಗೆ ಹೊರಟವರು. ನಾರದರು ಕೃಷ್ಣನಿಗೆ ಹೇಳ್ತಾ ಇದ್ದಾರೆ, ಶಿವ ಪಾರ್ವತಿಯರ ನಡುವೆ ನಡೆದಂತಹ ಸಂವಾದವನ್ನು ಕೇಳಿ ನೀನೇ ಪರಬ್ರಹ್ಮ ಅನ್ನುವ ಮಾತನ್ನು ನಾವು ತೀರ್ಮಾನ ಮಾಡಿಕೊಂಡೆವು. ಹೀಗೆ ಶಿವ ನಿನ್ನ ಮಹಿಮೆಯನ್ನ ಆ ಹಿಮಾಲಯ ಪರ್ವತದ ತಪ್ಪಲು ಪ್ರದೇಶದಲ್ಲಿ ನಮಗೆಲ್ಲ ಉಪದೇಶಿಸಿದ. ಕೃಷ್ಣ ಆ ನಾರದ ಮೊದಲಾದ ಮುನಿಗಳ ಮಾತನ್ನು ಕೇಳಿ ಮುಂದೆ ಅವರನ್ನೆಲ್ಲ ಗೌರವಿಸಿದ. ಕೃಷ್ಣನಿಗೆ ಅವರು ಹೀಗೆ ಹೇಳಿದ್ರಂತೆ,
ನನಗೆ ಮತ್ತೆ ನೀನು ದರ್ಶನ ಕೊಡ್ತಾ ಇರ್ಬೇಕು ನಮಗೆಲ್ಲರಿಗೂ ಕೂಡ. ಪುನಃ ಪುನಃ ದರ್ಶಯಾಸ್ಮಾನ್ ಸದೈವ ಮಧುಸೂದನ. ನಹಿನ ಸಾ ರತಿ ಸ್ವರ್ಗೆ ಯಾಚ ತ್ವದ್ದರ್ಶನೇ ವಿಭೋ. ನಿನ್ನನ್ನು ನೋಡುವುದ್ರಲ್ಲಿ ನಮಗೇನು ಆಸಕ್ತಿ ಇದೆಯೋ ಆ ಒಂದು ಆಸಕ್ತಿ ಸ್ವರ್ಗಕ್ಕೆ ಹೋಗುವುದರಲ್ಲಿ ಕೂಡ ನಮಗಿಲ್ಲ. ಅಂತ ಒಂದು ಆನಂದ ನಿನ್ನನ್ನು ನೋಡುವುದರಲ್ಲಿ ನಮಗಿದೆ. ನಿನ್ನ ಪ್ರೀತ್ಯರ್ಥವಾಗಿ ನಿನ್ನ ಮಹಿಮೆಯನ್ನು ನಾವಿಲ್ಲಿ ವರ್ಣನೆ ಮಾಡಿದ್ದೇವೆ. 3 ಲೋಕದಲ್ಲಿ ಆದರೂ ಕೂಡ ನಿನಗೆ ತಿಳಿಯದಂಥ ಸಂಗತಿ ಯಾವುದಿದೆ? ನಾವು ಚಪಲ ಬುದ್ಧಿಯವರು. ವಯಂತು ಬಹುಚಾಪಲ್ಯಾತ್ ಅಶಕ್ತಾಹ ಗುಹ್ಯಧಾರಣೆ. ನಿನ್ನ ಈ ಅವತಾರದ ರಹಸ್ಯ, ನಿನ್ನ ಮಹಿಮೆ, ಇದನ್ನೆಲ್ಲ ಎಲ್ರಿಗೂ ಹೇಳ್ಬೇಕಾಗಿತ್ತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ನಾವು ಚಪಲ ಬುದ್ಧಿಯವರು, ಒಳಗೆ ನಮ್ಗೆ ಇದನ್ನು ಧಾರಣೆ ಮಾಡ್ಲಿಕ್ಕಾಗಲಿಲ್ಲ, ಹೇಳೇ ಬಿಡಬೇಕು ಅಂತ ಕಾಣಿಸಿತು. ಆದ್ರಿಂದ ಲಘುತ್ವಾತ್ ಪ್ರಲಪಾಮಹೇ, ನಿನ್ನ ಎದುರಿಗೆ ಈ ಹರಟೆ ಹೊಡಿತಾ ಇದ್ದೇವೆ. ಎಲ್ಲವನ್ನೂ ನೀನು ತಿಳಿದವನಾಗಿದ್ದೀವಿ, ನಾವಿನ್ನು ಹೊರಡ್ತೇವೆ. ನೀನು ಬುದ್ಧಿಯನ್ನು ಪುಷ್ಟಿಯನ್ನು ಹೊಂದು. ಸಾಧಯಾಮ ಓಂ ಕೃಷ್ಣ ಬುದ್ಧಿಂ ಪುಷ್ಟಿಮವಾಪ್ಮಿಹಿ. ನೀನು ಬುದ್ಧಿಯನ್ನು ಪುಷ್ಟಿಯನ್ನು ಹೊಂದು ಅಂದ್ರೆ ನಮಗೆ ಆ ಬುದ್ಧಿ ಮತ್ತು ಪುಷ್ಟಿಯನ್ನು ಕೊಡು ಅಂತ ಹೀಗರ್ಥ. ನಿನಗೆ ಶಿವನ ಅನುಗ್ರಹದಿಂದ ನಿನಗೆ ಸಮಾನನಾದ ಮಗ ಒಬ್ಬ ಜನಿಸ್ತಾನೆ ಅಂತ ಈಗ ಮುನಿಗಳೆಲ್ಲ ಹೇಳಿದ್ರು. ಮುಂದೆ ಕೃಷ್ಣ ತಾನು ಈ ಒಂದು ವ್ರತವನ್ನು ಮಾಡಬೇಕಾಗಿತ್ತು, ಆ ವ್ರತವನ್ನು ಸಮಾಪ್ತ ಮಾಡಿ ದ್ವಾರಕೆಗೆ ಬಂದ. ಮುಂದೆ ರುಕ್ಮಿಣಿಯ ಗರ್ಭದಲ್ಲಿ ಆ ಪ್ರದ್ಯುಮ್ನ ಹುಟ್ಟಿದ. ಕಾಮದೇವನೇ ಆತ. ಸ ಕಾಮಃ ಸರ್ವಭೂತಾನಾಂ ಅಸುರಾಣಾಂ ಸುರಾಣಾಂ ಚ ಚರತ್ಯಂತರ್ಗತಃ ಸದಾ ಸರ್ವಭಾವಗತಃ. ಎಲ್ಲ ದೇವತೆಗಳು, ಮನುಷ್ಯರು, ಅಸುರರು ಇವರೆಲ್ಲರ ಅಂತಃಕರಣದಲ್ಲಿ ಕಾಮ ಇದ್ದೇ ಇರ್ತಾನೆ. ಎಲ್ಲರನ್ನು ಹೀಗೆ ಕುಣಿದಾಡಿಸುವ, ತನ್ನ ಕೈ ಬೆರಳಲ್ಲಿ ಕುಣಿದಾಡಿಸುವ ಕಾಮನೇ ಆ ಪ್ರದ್ಯುಮ್ನ. ಕೀರ್ತಿರ್ಲಕ್ಷ್ಮೀರ್ಧೃತಿಶ್ಚೈವ ಸ್ವರ್ಗ ಮಾರ್ಗಸ್ಥಥೈವ ಚ ಯತ್ರೈಷ ಸಂಸ್ಥಿತಸ್ತೇವ ದೇವಃ ತತ್ರ ಯತ್ರೈಷ ಸಂಸ್ಥಿತಸ್ತತ್ರ ದೇವೋ ವಿಷ್ಣು ತ್ರಿವಿಕ್ರಮಃ. ತ್ರಿವಿಕ್ರಮನಾಗಿ ಭಗವಂತ ಎಲ್ಲಿರ್ತಾನೋ ಅಲ್ಲಿ ಕೀರ್ತಿ, ನಮ್ಮ ಯಶಸ್ಸು, ಸಂಪತ್ತು, ಧೈರ್ಯ, ಸ್ವರ್ಗದ ಮಾರ್ಗ ಎಲ್ಲವೂ ಕೂಡ ಅಲ್ಲೇ ಇರ್ತವೆ. ಇಂದ್ರಾದಿ ದೇವತೆಗಳು ಎಲ್ಲರೂ ಕೂಡ ಈ ಭಗವಂತನ ಅಧೀನವೇ ಆಗಿದ್ದಾರೆ. ಈ ಶ್ಲೋಕ ಭಗವಂತನ ಹೀಗೆ ವರ್ಣಿಸ್ತದೆ. ಸೇಂದ್ರಾಹ ದೇವಾಹ ತ್ರಯಸ್ತ್ರಿಂಶದೇಶ ನಾತ್ರ ವಿಚಾರಣ. ಇಂದ್ರನೂ ಹಿಡಿದು 33 ದೇವತೆಗಳೇನಿದ್ದಾರೆ ಅದೆಲ್ಲವೂ ಈ ಭಗವಂತನೇ. ಇದ್ರ ಬಗ್ಗೆ ವಿಚಾರ ಮಾಡಬೇಕಾಗಿಲ್ಲ. ಹಾಗಾದ್ರೆ ಈ 33 ದೇವತೆಗಳು ಯಾರು ಅಂದ್ರೆ ಅಷ್ಟವಸುಗಳು, ಏಕಾದಶ ರುದ್ರರು ಮತ್ತೆ ದ್ವಾದಶಾದಿತ್ಯರು. ಇವರು 31 ಆಗ್ತಾರೆ. ಪ್ರಜಾಪತಿ 32ನೇವನು, ವಷಟ್ಕಾರ 33ನೇವನು. ಇವರೆಲ್ಲರೂ ಕೂಡ ಈ ಭಗವಂತನೇ ಅಂತ ಹೀಗೆ ಹೇಳುವಾಗ ನಾವು ಅವರ ಒಳಗಿರುವಂತಹ ಭಗವಂತನ ರೂಪವನ್ನು ಚಿಂತಿಸಬೇಕು. ಈ ನಡೆಯುತ್ತಿರುವಂತಹ ಅಧಿಕ ಮಾಸದಲ್ಲಿ ಇದನ್ನೆಲ್ಲರೂ ಮಾಡ್ತಾ ಇರೋದು ಎಲ್ಲ ಆಸ್ತಿಕರಿಗೂ ಕೂಡ ಗೊತ್ತಿದ್ದೇ ಇರ್ತದೆ. ಮೊದಲನೇದಾಗಿ ಅಷ್ಟವಸುಗಳು. ಅವರು ದ್ರೋಣ ನಾಮಕ ವಸುವಿನಲ್ಲಿ ಭಗವಂತ ವಿಷ್ಣು ರೂಪದಿಂದಿದ್ದಾನೆ. ಧ್ರುವ ನಾಮಕ ವಸುವಿನಲ್ಲಿ ಜಿಷ್ಣು ರೂಪದಿಂದಿದ್ದಾನೆ. ದೋಷ ನಾಮಕ ವಸುವಿನಲ್ಲಿ ಮಹಾವಿಷ್ಣು ರೂಪದಿಂದಿದ್ದಾನೆ. ಅರ್ಕನಾಮಕ ವಸುವಿನಲ್ಲಿ ಹರಿ ರೂಪದಿಂದಿದ್ದಾನೆ. ಅಗ್ನಿನಾಮಕ ವಸುವಿನಲ್ಲಿ ಕೃಷ್ಣ ರೂಪದಿಂದಿದ್ದಾನೆ. ದ್ಯುನಾಮಕ ವಸುವಿನಲ್ಲಿ ಅಧೋಕ್ಷಜ ರೂಪದಿಂದಿದ್ದಾನೆ. ಪ್ರಾಣನಾಮಕ ವಸುವಿನಲ್ಲಿ ಕೇಶವ ರೂಪದಿಂದಿದ್ದಾನೆ. ವಿಭಾವಸು ನಾಮಕ ವಸುವಿನಲ್ಲಿ ಮಾಧವ ಎಂಬ ರೂಪದಿಂದಿದ್ದಾನೆ. ಹೀಗೆ 8 ಜನ ವಸುಗಳು, ದ್ರೋಣ, ಧ್ರುವ, ದೋಷ, ಅರ್ಕ, ಅಗ್ನಿ, ದ್ಯು, ಪ್ರಾಣ ಮತ್ತು ವಿಭಾವಸು ಅಂತ. ಅವರಲ್ಲಿ ವಿಷ್ಣು, ಜಿಷ್ಣು, ಮಹಾವಿಷ್ಣು, ಹರಿ, ಕೃಷ್ಣ, ಅಧೋಕ್ಷಜ, ಕೇಶವ, ಮಾಧವ ಎಂಬ ರೂಪದಿಂದ ಇದ್ದಾನೆ. ಹೀಗೆ 8 ಆದವು. ಮುಂದೆ ಏಕಾದಶ ರುದ್ರರು. ಭೀಮನಾಮಕ ರುದ್ರನಲ್ಲಿ ರಾಮದ ರೂಪದಿಂದಿದ್ದಾನೆ. ರೈವತ ನಾಮಕ ರುದ್ರನಲ್ಲಿ ಅಚ್ಯುತ ರೂಪದಿಂದಿದ್ದಾನೆ. ಓಜನಾಮಕ ರುದ್ರನಲ್ಲಿ ಪುರುಷೋತ್ತಮ ರೂಪದಿಂದಿದ್ದಾನೆ. ಅಜೈಕಪಾತ್ ಎಂಬ ರುದ್ರನಲ್ಲಿ ಗೋವಿಂದ ರೂಪದಿಂದಿದ್ದಾನೆ. ಮಹಾನ್ ನಾಮಕ ರುದ್ರನಲ್ಲಿ ವಾಮನ ರೂಪದಿಂದ. ಬಹುರೂಪ ನಾಮಕ ರುದ್ರನಲ್ಲಿ ಶ್ರೀಶ ರೂಪದಿಂದ. ಭವನಾಮಕ ರುದ್ರನಲ್ಲಿ ಶ್ರೀಕಂಠ ಎಂಬ ರೂಪದಿಂದ. ವಾಮದೇವ ನಾಮ ರುದ್ರನಲ್ಲಿ
ವಿಶ್ವಸಾಕ್ಷಿ ಎಂಬ ರೂಪದಿಂದ, ಉಗ್ರನಾಮಕ ರುದ್ರನಲ್ಲಿ ನಾರಾಯಣ ಎಂಬ ರೂಪದಿಂದ. ಹೀಗೆ 11 ಜನ ರುದ್ರರು ಪಾರ್ವತಿಪತಿಯಾದ ರುದ್ರನನ್ನು ಒಳಗೊಂಡು ಭೀಮ, ರೈವತ, ಓಜ, ಅಜೈಕಪಾತ್, ಮಹಾನ್, ಬಹುರೂಪ, ಭವ, ವಾಮದೇವ ಮತ್ತು ಉಗ್ರ ಅಂತ ಹೇಳಿ ಅವರಲ್ಲಿ ರಾಮ, ಅಚ್ಯುತ, ಪುರುಷೋತ್ತಮ, ಗೋವಿಂದ, ವಾಮನ, ಶ್ರೀಶ, ಶ್ರೀಕಂಠ, ವಿಶ್ವಸಾಕ್ಷಿ ಮತ್ತು ನಾರಾಯಣ ಎಂಬ ರೂಪದಿಂದ ಇದ್ದಾನೆ. ಇನ್ನು ಇಬ್ರು ರುದ್ರರು, ಈ ವೃಷಾಕಪಿ ಎಂಬ ರುದ್ರ ಅವನಲ್ಲಿ ಮಧುರೂಪದಿಂದ ಇದ್ದಾನೆ. ಅಹಿರ್ಬುದ್ಧ ಎಂಬ ರುದ್ರನಲ್ಲಿ ಅನಿರುದ್ಧ ಎಂಬ ರೂಪದಿಂದ ಇದ್ದಾನೆ. ಹೀಗೆ ಒಟ್ಟು 11 ಜನ ರುದ್ರರು. ದ್ವಾದಶ ಆದಿತ್ಯರು, ವಿವಸ್ವಾನ್ ಅನ್ನುವ ಸೂರ್ಯ, ವಿವಸ್ವಾನ್ ಎಂಬ ಆದಿತ್ಯ, ಅದಿತಿಯ ಮಕ್ಕಳು ಇವರಲ್ಲ. ಅದರಲ್ಲಿ ವಿವಸ್ವಾನ್ ಅಂದ್ರೇನೆ ನಮ್ಮ ಈ ಜಗತ್ತನ್ನು ಬೆಳಗುವ ಸೂರ್ಯ. ಅವನಲ್ಲಿ ತ್ರಿವಿಕ್ರಮ ಎಂಬ ರೂಪದಿಂದ, ಅರ್ಯಮ ನಾಮಕ ಆದಿತ್ಯನಲ್ಲಿ ವಾಸುದೇವ ಎಂಬ ರೂಪದಿಂದ, ಪೂಷಾ ನಾಮಕ ಆದಿತ್ಯನಲ್ಲಿ ಜಗದ್ಯೋನಿ ಎಂಬ ರೂಪದಿಂದ, ತ್ವಷ್ಟೃ ಇವನಲ್ಲಿ ಅನಂತ ಎಂಬ ರೂಪದಿಂದ, ಸವಿತೃವಿನಲ್ಲಿ ಅನಂತ ಎಂಬ ರೂಪದಿಂದ, ಭಗನಾಮಕ ಆದಿತ್ಯನಲ್ಲಿ ಸಂಕರ್ಷಣ ಎಂಬ ರೂಪದಿಂದ, ಧಾತೃನಾಮಕ ಆದಿತ್ಯನಲ್ಲಿ ಪ್ರದ್ಯುಮ್ನ, ಪರ್ಜನ್ಯನಲ್ಲಿ ದೈತ್ಯಾರಿ, ವರುಣನಲ್ಲಿ ವಿಶ್ವತೋಮುಖ, ಮಿತ್ರನಲ್ಲಿ ಜನಾರ್ದನ, ಶಕ್ರನಲ್ಲಿ ಧರಾವಾಸ, ಉರುಕ್ರಮನಲ್ಲಿ ದಾಮೋದರ. ಹೀಗೆ ವಿವಸ್ವಾನ್, ಅರ್ಯಮ, ಪೂಷ, ತ್ವಷ್ಟೃ, ಸವಿತೃ, ಭಗ, ಧಾತೃ, ಪರ್ಜನ್ಯ, ವರುಣ, ಮಿತ್ರ, ಶಕ್ರ ಅಂದ್ರೆ ಇಂದ್ರ 11ನೇ ಅವನು. ಉರುಕ್ರಮ ಅಂದ್ರೆ ಸ್ವಯಂ ಭಗವಂತ. ಇಂದ್ರನಲ್ಲಿ ಧರಾವಾಸ ಎಂಬ ರೂಪದಿಂದಿದ್ದಾನೆ. ಉರುಕ್ರಮ ನಾಮಕ ಭಗವಂತನಲ್ಲಿ ತಾನು ತನ್ನೊಳಗೆ ದಾಮೋದರ ಎಂಬ ರೂಪದಿಂದ ಇದ್ದಾನೆ. ಇನ್ನು ಪ್ರಜಾಪತಿ ಅಂತ ಒಬ್ಬ ದೇವತೆ, ಅವನಲ್ಲಿ ಅಘಾರ್ಧನ ಎಂಬ ಭಗವಂತನ ರೂಪ ಇದೆ. ಅಘಾರ್ಧನ ಅಂದ್ರೆ ಪಾಪಗಳನ್ನ ನಾಶಪಡಿಸುವವನು ಅಂತ ಅರ್ಥ. ವಷಟ್ಕಾರ ಎಂಬ ಮತ್ತೊಬ್ಬ 33ನೇ ದೇವತೆ, ಅವನಲ್ಲಿ ಶ್ರೀಪತಿ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಹೀಗೆ ಅಧಿಕ ಮಾಸದಲ್ಲಿ ಪೂಜೆಗೊಳ್ಳುವಂತಹ ದೇವತೆಗಳಿವರು. ಅವರೆಲ್ಲರ ಸ್ಮರಣೆ ಮಾಡಿದಂತಾಯಿತು. ಅವರಲ್ಲಿರುವಂತಹ ಭಗವಂತನ ನಾಮಗಳನ್ನು ಕೂಡ ಹೀಗೆ ನಾವು ಚಿಂತಿಸಿದಂತಾಯಿತು. ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಥವಾ 5ನೇ ಅಧ್ಯಾಯದಲ್ಲಿ 33 ದೇವತೆಗಳನ್ನ ವರ್ಣಿಸ್ತಾರೆ. ಅಲ್ಲಿ 33 ತು ಏವ ದೇವಾಹ, 8 ವಸವಃ, 11 ರುದ್ರಾಹ, 12 ಆದಿತ್ಯಾಹ ತ 31. ಇವರು 31 ಜನ ದೇವತೆಗಳಾದರು. ಇಂದ್ರಶ್ಚೈವ ಪ್ರಜಾಪತಿಶ್ಚ 33 ಇಂದ್ರ ಒಬ್ಬ ದೇವತೆ, ಮತ್ತೆ ಪ್ರಜಾಪತಿ ಎಂಬ ಇನ್ನೊಬ್ಬ ದೇವತೆ. ಅಲ್ಲಿ ಇಂದ್ರ ಅಂದ್ರೆ ವಾಯುಪುತ್ರನಾದಂತಹ ಇಂದ್ರ, ಮತ್ತೆ ಆ ಇಂದ್ರನ ಮಗನಾದಂತಹ ಜಯಂತ. ಇವರಿಬ್ಬರು ಕೂಡ 32ನೇ ಮತ್ತು 33ನೇ ದೇವತೆಗಳಾಗಿದ್ದಾರೆ ಅಂತ ಕಾಣುತ್ತದೆ. ಈಗ ನಾವು ನೋಡ್ತಾ ಇರುವಂತಹ ಅಧಿಕ ಮಾಸದಲ್ಲಿ ನಾವು ಸ್ಮರಣೆ ಮಾಡಿಕೊಳ್ಳುವಂತಹ ದೇವತೆಗಳೇನಿದ್ದಾರೆ, ಇವರ ಹೆಸರುಗಳೆಲ್ಲ ಪದ್ಮ ಪುರಾಣಕ್ಕೆ ಅನುಸಾರವಾಗಿ ನಾವು ನೋಡುವಂಥದ್ದು. ಉಪನಿಷತ್ನಲ್ಲಿ ಈ ತರ ಇದೆ. ಇಂದ್ರ ಆದಿತ್ಯರಲ್ಲಿ ಇದ್ದಾನೆ, 12 ಆದಿತ್ಯರಲ್ಲಿ. ಅವನ ಹೆಸರನ್ನು ಮತ್ತೊಂದು ಬಾರಿ ಇಲ್ಲಿ ಪ್ರತ್ಯೇಕವಾಗಿ ತಗೊಂಡಿದ್ದಾರೆ. ಇದರ ಪುರಾಣದಲ್ಲಿ ಬಂದಿರುವಂತಹ ವಿಷಯಗಳು ಮತ್ತೆ ಉಪನಿಷತ್ನಲ್ಲಿ ಬಂದಿರುವಂತಹ ವಿಷಯಗಳ ಒಂದು ತುಲನಾತ್ಮಕವಾದಂತಹ ಅಧ್ಯಯನವನ್ನ ಮುಂದೆ ಯಾವಾಗಾದ್ರೂ ಮತ್ತೊಂದು ಬಾರಿ ನಾವು ಮಾಡಿ ಇದರ ಬಗ್ಗೆ ಒಂದು ತೀರ್ಮಾನ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಹೀಗೆ ಈ ಭಾಗದ ವಿವರದೊಂದಿಗೆ 33 ದೇವತೆಗಳ ಚಿಂತನವನ್ನು ಕೂಡ ನಾವು ಮಾಡಿದ್ದೇವೆ. ಅದರ ಒಂದಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.